ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹರ್ಷಿಕಾ ಪುಣಾಚ ಭುವನ್ ಪೊನ್ನಣ್ಣ ಯಾರಿಗೂ ಗೊತ್ತಿಲ್ಲ ಹೇಳಿ ಸ್ನೇಹಿತರೆ. ಹರ್ಷಿಕಾ ಪುಣಾಚ ಸ್ಯಾಂಡಲ್ವುಡ್ ಖ್ಯಾತಿಯ ನಟಿ ಹರ್ಷಿಕಾ ಪುಣಾಚ ಅವರು ಹಾಗೂ ಭುವನ್ ಪೊನ್ನಣ್ಣ ಮನೆಯಲ್ಲಿ ಸಂಭ್ರಮ ಮಾಡಿದಿದೆ. ಇತ್ತೀಚೆಗೆ ನಟಿ ಹರ್ಷಿಕಾ ಪುಣಾಚ ದಂಪತಿ ತಮ್ಮ ಚೊಚ್ಚಲ ಮಗುವನ್ನು ನಿವಾಸಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಇದೀಗ ನಟಿ ಹರ್ಷಿಕಾ ಪುಣಾಚ ದಂಪತಿಗೆ ತಮ್ಮ ಮಗಳಿಗೆ ಮುದ್ದಾದ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನಟಿ ಹರ್ಷಿಕಾ ಪುಣಾಚ ಹಾಗೂ ಭುವನ್ ಪೊನ್ನಣ್ಣ ತಮ್ಮ ಮಗಳಿಗೆ ತ್ರಿದೇವಿ ಪೊನ್ನಣ್ಣ ಎಂದು ಹೆಸರನ್ನು ಇಟ್ಟಿದ್ದಾರೆ. ನಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತನ್ನ ಮಗಳ ಹೆಸರನ್ನು ರಿವೀಲ್ ಕೂಡ ಮಾಡಿದ್ದಾರೆ. ಆ ಫೋಟೋದಲ್ಲಿ ಕೊಡವ ಸಂಪ್ರದಾಯದಂತೆ ಬಟ್ಟೆಯನ್ನು ತೊಟ್ಟು ಮೂವರು ಫೋಟೋಗೆ ಪೋಸ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲದೆ ಇಂದು ವಿರಾಜಪೇಟೆಯಲ್ಲಿ ಮಗಳ ನಾಮಕರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಇವಳ ವಿಶೇಷ ದಿನವನ್ನು ನಾಮಕರಣ ಸಮಾರಂಭ ಅವಳಿಗೆ ನಿಮ್ಮೆಲ್ಲರ ಶುಭಾಶಯಗಳು ಮತ್ತು ಆಶೀರ್ವಾದಗಳು ಬೇಕು. ಆದ್ದರಿಂದ ಅವಳು ಮಾನವೀಯತೆ ಮತ್ತು ಜಗತ್ತಿಗೆ ಸೇವೆ ಸಲ್ಲಿಸುವ ಅತ್ಯುತ್ತಮ ಮಾನವತೆಯಾಗಬೇಕು. ಈ ಹೆಸರು ಏಕೆ ಆರಿಸಿಕೊಂಡಿದ್ದೆವು ಎಂದು ನಮ್ಮನ್ನು ಕೇಳಿದರೆ ವಿವರಣೆ ಇಲ್ಲಿದೆ. ಹಿಂದೂ ಧರ್ಮದಲ್ಲಿ ತ್ರಿದೇವಿ ಎಂಬುದು 3 ಪ್ರಮುಖ ದೇವತೆಗಳನ್ನು ಸೂಚಿಸುತ್ತವೆ. ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿ ಅಥವಾ ದುರ್ಗಾ ಮಾತೆ ಅವರನ್ನು ತ್ರಿಮೂರ್ತಿಗಳ ಬ್ರಹ್ಮ, ವಿಷ್ಣು, ಮಹೇಶ್ವರ ಪತ್ನಿಯರೆಂದು ಪರಿಗಣಿಸಲಾಗುತ್ತದೆ ಮತ್ತು ಕ್ರಮವಾಗಿ ಜ್ಞಾನ, ಸಂಪತ್ತು, ಸಮೃದ್ಧಿ ಮತ್ತು ಶಕ್ತಿ ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ. ಇನ್ನು ತ್ರಿದೇವಿ ಎಂದು ಹೇಳಿದರೆ, ತ್ರಿ ಎಂದರೆ ಅವಳು ತನ್ನ ಜನ್ಮ ದಿನಾಂಕ ಮತ್ತು ಸಮಯದ ಪ್ರಕಾರ ತುಂಬ ಬಲವಾದ ಸಂಕೇತ 3 ಆಗಿದ್ದಾಳೆ. ದೇವಿ ಏಕೆಂದರೆ ಅವಳು ನವರಾತ್ರಿಯ ಮೊದಲ ದಿನದಂದು ಜನಿಸಿದಳು ಮತ್ತು ಮೂಕಾಂಬಿಕೆ ದೇವಿಯಿಂದ ನಮಗೆ ಉಡುಗೊರೆಯಾಗಿ ಬಂದಳು. ಪೊನ್ನಕ್ಕ ಇದು ಅವಳ ಪೋಷಕರಿಂದ ಹೆಸರುಗಳ ಸಂಯೋಗವಾಗಿದೆ. ಪೊನ್ನಣ್ಣ, ಹರ್ಷಿಕಾ, ಪೊನ್ನಕ್ಕ ನೀವು ಎಲ್ಲಿದ್ದರೂ ನಮ್ಮ ಪುಟ್ಟ ಮಗುವನ್ನು ಆಶೀರ್ವದಿಸಿ ಎಂದು ಬರೆದುಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಹರ್ಷಿಕಾ ಪುಣಾಚ ತಮ್ಮ ಮಗಳಿಗೆ ಯಾವ ನಾಮಕರಣ ಇಟ್ಟರೆ ಏನು ಸೂಕ್ತ ಎಂಬ ನೀವು ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋ ಮೂಲಕ ಕಮೆಂಟ್ ಬಾಕ್ಸಲ್ಲಿ ಏನಂತ ತಿಳಿಸಿ ಸ್ನೇಹಿತರೆ. ಹಾಗೆ ದಯವಿಟ್ಟು ನಮಸ್ಕಾರ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು, ಗುಡ್ ಬೈ, ಸಿ ಯು ಸ್ನೇಹಿತರೆ, ಬಾಯ್.